ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಇವತ್ತ ರಾಗಿ ಉಪ್ಪಿಟ್ಟು ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ರಾಗಿ ಉಪ್ಪಿಟ್ಟು ಮಾಡಾಕ ಒಂದ್ ಬುಟ್ಟಿ ತಗೊಂಡಿದೆ ನೋಡ್ರಿ. ಅದ್ರಾಗ ಒಂದ್ ದೊಡ್ಡ ಬಟ್ಲ ರಾಗಿ ಹಿಟ್ಟು ಹಾಕೊಳ್ಳೋನು. ಮತ್ತ ರಾಗಿ ಹಿಟ್ಟಿಗೆ ಇವೊಂದ್ ಸ್ವಲ್ಪ ಹುಳಿ ಮಜ್ಗಿ ತಗೋಬೇಕು ನೋಡ್ರಿ. ಹುಳಿ ಮಜ್ಗಿದಾಗ ರಾಗಿ ಹಿಟ್ಟ ಕಲ್ಸ್ಕೋಬೇಕ. ಸ್ವಲ್ಪ ಮಜ್ಗಿ ಹಾಕಿ ಕಲ್ಸ್ಕೋಬೇಕು ನೋಡ್ರಿ. ಇಲ್ಲಿ ವೀಕ್ಷಕರೇ, ಈ ತರ ಹಿಂಗ್ ಕಲ್ಸ್ಕೋಬೇಕ. ಅಂದ್ರೆ ಹಿಟ್ಟು ಸ್ವಲ್ಪ ಹಿಂಗ್ ಮಜ್ಗಿದಾಗ ಹಸಿ ಆಗ್ಬೇಕ ಅಷ್ಟ ನೋಡ್ರಿ. ಈ ತರ ಹಿಂಗ ಕಲ್ಸ್ಕೋಬೇಕು. ಈಗ ಏನ್ ಮಾಡೋಣ, ಇದಕ್ಕ ಒಗ್ಗರ್ನಿ ಕೊಡೋಣ ಬರ್ರಿ. ಈಗ ವೀಕ್ಷಕರೇ, ರಾಗಿ ಉಪ್ಪಿಟ್ಟು ಮಾಡಾಕ ಮೊದ್ಲ ಗ್ಯಾಸ್ ಹೊತ್ಸ್ಕೊಳ್ಳೋನು. ಆಮೇಲೆ ಒಂದ್ ಕಡಾಯಿ ಇಡೋಣ ನೋಡ್ರಿ. ಕಡಾಯಿದಾಗ ಒಂದ್ 5 ಚಮಚ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾಯಿಲಿ ವೀಕ್ಷಕರೇ, ಎಣ್ಣೆ ಕಾದೈತಿ. ಈಗ ಏನ್ ಮಾಡೋಣ, ಒಂದ್ ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋಣ ನೋಡ್ರಿ. ಸಾಸಿವೆ ಚಟಪಟಾನ ಕಡ್ಲಿ ಬ್ಯಾಳಿ ಹಾಕೋಣ 1 ಚಮಚ. ಆಮೇಲೆ ಉದ್ದಿನ ಬ್ಯಾಳಿ 1 ಚಮಚ ಹಾಕೊಳ್ಳೋನು. ಗೋಡಂಬಿ 10-12 ಗೋಡಂಬಿ ಹಾಕೊಳ್ಳೋಣ ನೋಡ್ರಿ. ಈಗ ಎಲ್ಲಾ ಚಂದಂಗ ಫ್ರೈ ಮಾಡ್ಕೊಂಡು ಸ್ವಲ್ಪ ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ ಮತ್ತೆ ಗೋಡಂಬಿ ಎಲ್ಲಾ ಸ್ವಲ್ಪ ಕೆಂಪಾಗ್ಲಿ. ವೀಕ್ಷಕರೇ, ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ, ಗೋಡಂಬಿ ಎಲ್ಲಾ ಫ್ರೈ ಆಗ್ಯಾವ. ಈಗ ಏನ್ ಮಾಡೋಣ ಅಂದ್ರ ಒಂದ್ ದೊಡ್ಡ ಉಳ್ಳಾಗಡ್ಡಿ ಸಣ್ಣ ಹೆಚ್ಕೊಂಡಿದೆ ನೋಡ್ರಿ, ಅದನ್ನ ಹಾಕೊಳ್ಳೋಣ ಒಗ್ಗರ್ನಿದಾಗ. ಉಳ್ಳಾಗಡ್ಡಿ ಎಲ್ಲಾ ಚಂದಂಗ್ ಫ್ರೈ ಮಾಡ್ಕೊಳ್ಳೋನು. ಸ್ವಲ್ಪ ಕೆಂಪ ಆಗೋ ತನಕ ಫ್ರೈ ಮಾಡೋಣ. ವೀಕ್ಷಕರೇ, ಉಳ್ಳಾಗಡ್ಡಿ ಚಂದಂಗ್ ಫ್ರೈ ಆಗ್ಯಾವ ನೋಡ್ರಿ. ಈಗ ಏನ್ ಮಾಡೋಣ, ಕರಿಬೇವು ತಗೊಂಡು ಒಂದ್ 10-15 ಎಲೆ ಕರಿಬೇವು ಹಾಕೊಳ್ಳೋಣ ನೋಡ್ರಿ. ಆಮೇಲೆ ಒಂದ್ 4 ಮೆಣಸಿನ್ಕಾಯಿ ಸಣ್ಣ ಹೆಚ್ಕೊಂಡಿದ್ದೇನೆ, ಹಸಿ ಮೆಣಸಿನ್ಕಾಯಿ, ಅವನ್ನ ಹಾಕೋಣ ಒಗ್ಗರ್ನಿದಾಗ. ಅದನ್ನು ಚಂದಂಗ್ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ಫ್ರೈ ಆಗ್ಲಿ. ವೀಕ್ಷಕರೇ, ಒಗ್ಗರ್ನಿದಾಗ ಹಸಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಚಂದಂಗ್ ಫ್ರೈ ಆಗೈತಿ. ಈಗ ಇದ್ರಾಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋನು. ಮತ್ತೆ ಒಂದ್ ಸ್ವಲ್ಪ ಸಕ್ಕರೆ ಹಾಕೋಣ ನೋಡ್ರಿ. ಯಾಕಂದ್ರ ಮಜ್ಗಿದಾಗ ರಾಗಿ ಹಿಟ್ಟು ಕಲ್ಸಿರ್ತಲ್ಲ, ನಾನು ಸ್ವಲ್ಪ ಹುಳಿ ಸಿಹಿ ಅಂದ್ರ ಉಪ್ಪಿಟ್ಟು ಭಾರಿ ಟೇಸ್ಟ್ ಕೊಡ್ತೈತಿ. ಈಗ ಎಲ್ಲಾ ಉಪ್ಪದು ಮಿಕ್ಸ್ ಮಾಡ್ಕೊಂಡಿದ್ದೇನಿ. ಈಗ ರಾಗಿ ಹಿಟ್ಟು ಮಜ್ಗಿದಾಗ ಕಲ್ಸ್ಕೊಂಡಿದ್ದಿರ್ಲ ಅದನ್ನ ಹಾಕೊಳ್ಳೋನು ಈಗ ಒಗ್ಗರ್ನಿದಾಗ. ಮತ್ತೆ ಚಂದಂಗ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಈಗ ಇದಕ್ಕೆ ನೀರದು ಹಾಕೋದಿಲ್ಲ, ಮಜ್ಗಿದಾಗ ಕಲ್ಸೈತಿರ್ಲ ಅದ್ರ ಮೇಲೆ ಇದು ಉಪ್ಪಿಟ್ಟು ತಯಾರಾಗ್ತೈತಿ. ಮತ್ತು ಹಬೆದಾಗ ಸ್ವಲ್ಪ ಬೇಯಿಸ್ಕೋಬೇಕಷ್ಟ ನೋಡ್ರಿ. ವೀಕ್ಷಕರೇ, ಒಗ್ಗರ್ನಿದಾಗ ರಾಗಿ ಹಿಟ್ಟೆಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಈಗ ಏನು ಮಾಡೋಣ, ಗ್ಯಾಸದು ಫ್ಲೇಮ್ ಲೋ ಇಡೋನು. ಮತ್ತು ಒಂದು 10 ನಿಮಿಷ ಮುಚ್ಚಿಡ್ಬೇಕು ನೋಡ್ರಿ. ವೀಕ್ಷಕರೇ, 10 ನಿಮಿಷ ಆತ. ಈಗ ಮುಚ್ಚಳ ತೆಗ್ದೀನು ನೋಡ್ರಿ. ಎಷ್ಟು ಮಸ್ತಾಗಿ ಉಪ್ಪಿಟ್ಟು ರೆಡಿ ಆಗೈತಿ. ಉದುರಾಗಿ ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತಿ ನೋಡ್ರಿ. ಇದು ನೀವು ಮನ್ಯಾಗ ಮಾಡಿ ನೋಡ್ಬೇಕಂದ್ರೆ ಗೊತ್ತಾಗ್ತೈತಿ. ಈಗ ಏನ್ ಮಾಡೋಣ, ಇದ್ರಾಗ ಒಂದ್ ಸ್ವಲ್ಪ ಹಸಿ ಕೊಬ್ಬರಿ ಹಾಕೋನು. ಹಸಿ ಕೊಬ್ಬರಿ ಹಾಕಿರ ಅನ್ಕ ಏನ್ ಮಸ್ತ್ ಹತ್ತೈತಂದ್ರಿ, ಅಷ್ಟು ಮಸ್ತ್ ಹತ್ತದ್ರಿ. ಮತ್ತ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋನು ಸಣ್ಣ ಹೆಚ್ಚಿದ್ದ. ಈಗ ಗ್ಯಾಸ್ ಆಫ್ ಮಾಡೋನು. ರಾಗಿ ಉಪ್ಪಿಟ್ಟ ರೆಡಿ ಆಗೈತಿ. ಈಗ ಸರ್ವ್ ಮಾಡೋನು ಬರ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಮಸ್ತಾಗಿ ರಾಗಿ ಉಪ್ಪಿಟ್ಟು ರೆಡಿ ಆಯ್ತಂತ. ಮನ್ಯಾಗ ಒಂದ್ ಅರ್ಧ ಬಟ್ಲ ಹುಳಿ ಮಜ್ಗಿ ಇದ್ರ ಸಾಕ್. ಅದರಿಂದ ಇದು ಉಪ್ಪಿಟ್ಟು ಮಾಡ್ರಿ ಏನ್ ಮಸ್ತ್ ಹತ್ತೈತಂದ್ರಿ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಎಲ್ಲರಿಗೂ ಶೇರ್ ಮಾಡ್ರಿ. ಧನ್ಯವಾದಗಳು.